ಜೈಲಿನಿಂದ ನೇರ ಮಾಹಿತಿ ಇದು. ನಿಮ್ಮ ವಿಜಯ ವಾಹಿನಿಯಿಂದ ಜೈಲಿನಿಂದ ನೇರ ಮಾಹಿತಿ ಕಲೆ ಹಾಕಲಾಗಿದೆ. ಮಾನವ ಹಕ್ಕು ಎಲ್ಲಿ ಏನಾಗ್ತಾ ಇದೆ, ಕರ್ನಾಟಕದಲ್ಲಿ, ಮುಖ್ಯವಾಗಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಜೈಲಿನಲ್ಲಿ ಅಕ್ರಮ ಬಯಲಾಗಿರುವ ಬಗ್ಗೆ ವಿಜಯ ವಾಹಿನಿಗೆ ಮಾಹಿತಿ ಲಭ್ಯವಾಗಿದೆ. ಕೈದಿಗಳಿಗೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು. 1,000 ಗಾಂಜಾ ಜೈಲಿನಲ್ಲಿ 20,000ಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. ಜೊತೆಗೆ ಜೈಲಿನಲ್ಲಿ ಎಕ್ಕಿಲ್ಲದೆ ಗಾಂಜಾ ಸಪ್ಲೈ ಮಾಡಲಾಗ್ತಾ ಇದೆ. ಗಾಂಜಾ ಅಷ್ಟೇ ಅಲ್ಲ, ಮೊಬೈಲ್ಗಳು ಸೇರಿದಂತೆ ಅವರಿಗೆ ಬೇಕಾದಂತಹ ಸವಲತ್ತುಗಳು, 1,000 ದುಡ್ಡಿದ್ರೆ ಒಂದು ಬೆಲೆ, 20,000 ಇದ್ರೆ ಇನ್ನೊಂದು ಬೆಲೆ, ಒಟ್ಟಾರೆಯಾಗಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡಬಹುದಾದಂತಹ ಬೆಳವಣಿಗೆ ಜೈಲಿನಲ್ಲಿ ನಡೀತಾ ಇದೆ. ಈಗ ಜೈಲಿನಿಂದ ಬಂದಂತಹ ನೇರ ಮಾಹಿತಿ ಇದು. ಜೈಲಿನಲ್ಲಿ ಆಗ್ತಾ ಇರುವ ಅಕ್ರಮ ಮತ್ತು ಅನ್ಯಾಯದ ವಿರುದ್ಧವಾಗಿ ಕೈದಿಗಳು ಕೂಡ ರೊಚ್ಚಿಗೆದ್ದಿದ್ದಾರೆ. ಮಾನವ ಹಕ್ಕು ಎಲ್ಲಿ, ಕರ್ನಾಟಕದಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ, ಕಿಶೋರ್, ನವೀನ್, ಶಂಭು ಈ ಮುಖ್ಯ ಜೈಲಾಧಿಕಾರಿಗಳೇ ನೇರ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೈದಿಗಳಿಗೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು. 1,000 ಗಾಂಜಾ ಜೈಲಿನಲ್ಲಿ 20,000ಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. ಜೊತೆಗೆ ಗಾಂಜಾ ಅಷ್ಟೇ ಅಲ್ಲ, ಮೊಬೈಲ್ ಸಪ್ಲೈ ಆಗಿರ್ಬೋದು, ಗಾಂಜಾ ಸಪ್ಲೈ ಆಗಿರ್ಬೋದು, ಮಾದಕ ವಸ್ತುಗಳು ಏನೇನು ಬೇಕಾಗಿದ್ದಾವೆ ಅವರಿಗೆ ಎಲ್ಲವನ್ನು ಕೂಡ ಸಪ್ಲೈ ಮಾಡೋದಕ್ಕೆ ಹಣ ಹೊಂದಿದ್ರೆ ಸಾಕು. ಜೈಲಾಧಿಕಾರಿಗಳು ಕೂಡ ಒಳಗಾಗ್ತಾರೆ, ಯಾವುದೇ ಅಧಿಕಾರಿಗಳು ಕೂಡ ಒಳಗಾಗ್ತಾರೆ. ಇದಕ್ಕೆಲ್ಲ ಗೃಹ ಮಂತ್ರಿಗಳು ಉತ್ತರ ಕೊಡಲೇಬೇಕಾಗುತ್ತೆ. ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ಈಗಾಗಲೇ ದರ್ಶನ್ ಪ್ರಕರಣ ಬೆಳಕಿಗೆ ಬಂದಾಗ ರಾಜ್ಯ ವ್ಯಾಪಿ ಸಂಚಲನವನ್ನೇ ಉಂಟಾಗಿತ್ತು. ಆಗ ಉತ್ತರ ಕೊಡ್ತಾರೆ, ಇದು ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ಇಂಥದೇ ಘಟನೆಗಳು ನಡೀತಾ ಇದೆ ಅಂತ ಹೇಳಿಕೆ ಕೊಡ್ತಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ, ಸುಧಾರಿಸ್ಕೊಳ್ಬೇಕಾಗಿದೆ. ಆದರೆ ನಿಲ್ತಾನೇ ಇಲ್ಲ, ಎಗ್ಗಿಲ್ಲದಂತೆ ನಡೀತಾನೆ ಇದೆ. ಜೈಲಾಧಿಕಾರಿಗಳೇ ಇದಕ್ಕೆ ಒಳಗಾಗ್ತಾ ಇದ್ದಾರೆ. ಜೈಲಾಧಿಕಾರಿಗಳೇ ನೇರ ಕಾರಣ ಅಂತ ಹೇಳಲಾಗ್ತಾ ಇದೆ. ಜೈಲಿನಲ್ಲಿ ಎಗ್ಗಿಲ್ಲದ ನಡೀತಾ ಇದೆ ಗಾಂಜಾ ಸಪ್ಲೈ. ಕೈದಿಗಳಿಗೆ ಮೊಬೈಲ್ ತಂದುಕೊಡೋದಾಗಿರ್ಬೋದು, ಗಾಂಜಾ ತಂದುಕೊಡೋದಾಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ಜೈಲಿನಲ್ಲಿ ಆಗ್ತಾ ಇರುವ ಅನ್ಯಾಯ, ಅಕ್ರಮ, ಕೆಲವರು ಏನೋ ತಪ್ಪು ಮಾಡದಂತೆ ಕೂಡ ಜೈಲಿಗೆ ಹೋಗಿರ್ತಾರೆ ಕೂಡ. ಅವರ ತಪ್ಪಿಲ್ಲದಂತೆ ಕೂಡ ಎಷ್ಟೋ ಕೈದಿಗಳು ಅದರಲ್ಲಿರ್ತಾರೆ. ಆದರೆ ಅವರಿಗೆ ಒಂದು ನ್ಯಾಯ, ಜೊತೆಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟು ಹೋದಂತಹ ಕೈದಿಗಳಿಗೆ ಒಂದು ನ್ಯಾಯ. ಇದರಿಂದ ಏನಾಗುತ್ತೆ ಅಂದರೆ, ಸಮಾಜದಲ್ಲಿ ದುಡ್ಡಿದ್ರೆ ಸಾಕು, ಏನು ಬೇಕಾದರೂ ಮಾಡಿಬಿಟ್ಟು ನಾವು ಜೈಲಿಗೆ ಹೋಗಿ ಬಚಾವಾಗ್ಬೋದು ಅನ್ನುವ ಮನಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಆದರೆ ಹೊರಗಡೆ ಇದ್ದಾಗ ಒಂದು ನ್ಯಾಯ, ಒಳಗಡೆ ಹೋದಾಗ ಇನ್ನೊಂದು ನ್ಯಾಯ. ಅಂದರೆ ಈ ಅಪರಾಧಿಗಳಿಗೆ ಏನು, ಮುಖ್ಯವಾಗಿ ಅಪರಾಧಿಗಳಿಗೆ ಜೈಲಿಗೆ ಹೋದ್ರೆ ನಾವು ಭದ್ರವಾಗಿರ್ತೀವಿ. ಈ ಹೊರಗಡೆ ಏನಾದರೂ ಅಕ್ರಮ ದಂಧೆ ಆಗಿರ್ಬೋದು ಅಥವಾ ಕೊಲೆ, ಅಪರಾಧ, ಇನ್ನಿತರ ಪ್ರಕರಣಗಳಲ್ಲಿ ಭಾಗಿಯಾಗ್ಬಿಟ್ಟು ಅದರಿಂದ ಬಚಾವಾಗೋದಕ್ಕೆ ಜೈಲಿಗೆ ಹೋಗ್ಬಿಟ್ರೆ ಸೇಫ್, ನಮಗೆ ಅದೇ ಭದ್ರವಾದ ಕೋಟೆ ಅನ್ನುವ ಮನೋಭಾವ ನಿರ್ಮಾಣವಾಗ್ತಾ ಇದೆ. ಆದರೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಜೈಲಾಧಿಕಾರಿಗಳ ನಿಯಂತ್ರಣದಲ್ಲಿ ಹದ್ದುಮೀರಿ ಹೋಗ್ಬಿಟ್ಟು ನಿಯಂತ್ರಣದಲ್ಲೇ ಇದೆ. ಜೈಲಿನಿಂದ ಕರೆ ಮಾಡಿ ಸಾಮಾನ್ಯ ಜನರಿಗೆ ಕೂಡ ಬೆದರಿಕೆ ಹಾಕ್ತಾ ಇದ್ದಾರೆ ರೌಡಿಗಳು. ವೀಕ್ಷಕರೇ, ಇದಿಷ್ಟೇ ಅಲ್ಲದೆ ಜೈಲಿನಲ್ಲಿರ್ತಕ್ಕಂಥ ರೌಡಿಗಳು ಹೊರಗಡೆ ಇರತಕ್ಕಂಥ ಸಾಮಾನ್ಯ ಜನರಿಗೆ ಬೆದರಿಕೆ ಕರೆಗಳನ್ನು ಕೂಡ ಹಾಕ್ತಾ ಇರ್ತಾರೆ. ಬೆದರಿಕೆ ಕರೆಗಳನ್ನು ಹಾಕಿ ವಸೂಲಿ ಮಾಡೋದು, ಇನ್ನಿತರ ದಂಧೆಗಳನ್ನು ಕೂಡ ಇದಕ್ಕೆ ಸಪೋರ್ಟ್ ಮಾಡುವಂತಹ ಕೆಲವೊಂದಿಷ್ಟು ಪೊಲೀಸರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದರೆ ಇದು ಒಂದು ಕಡೆ. ಆದರೆ ಕೆಲವೊಂದಿಷ್ಟು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥ ಕೈದಿಗಳು ಕೂಡ ಜೈಲಿನಲ್ಲಿ ಇರ್ತಾರೆ ವೀಕ್ಷಕರೇ, ಅವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಮುಖ್ಯವಾಗಿ ಇಂತಹ ಕೈದಿಗಳಿಗೆ ನ್ಯಾಯಾಲಯದಿಂದ ಕೆಲವೊಂದಿಷ್ಟು ಮಾನದಂಡಗಳನ್ನು ಕೂಡ ಹಾಕಿಕೊಟ್ಟಿರ್ತಾರೆ. ಇಂತಹ ಕೈದಿಗಳನ್ನ ಈ ರೀತಿಯಾಗಿ ನಡೆಸಿಕೊಳ್ಳಿ, ಇಂಥವರಿಗೆ ಅನಾರೋಗ್ಯ ಸಮಸ್ಯೆ ಇದೆ, ಇವರಿಗೆ ಟ್ರೀಟ್ಮೆಂಟ್ ಕೂಡ ಮುಖ್ಯವಾಗಿರುತ್ತೆ ಅಂತ ಕೂಡ ನ್ಯಾಯಾಲಯ ಇವರಿಗೆ, ಯಾರು ಜೈಲಾಧಿಕಾರಿಗಳಿಗೆ ಮತ್ತು ಉನ್ನತಾಧಿಕಾರಿಗಳಿಗೆ ನಿರ್ದೇಶನವನ್ನ ಕೂಡ ಕೊಟ್ಟಿರ್ತಾರೆ. ಆದರೆ ಇವರೇನ್ ಮಾಡ್ತಾರೆ, ಇಂತಹ ಕೈದಿಗಳನ್ನೇ ಟಾರ್ಗೆಟ್ ಮಾಡಿ ದುಡ್ಡಿದವರಿಗೆ ರಾಜ ವೈಭೋಗವನ್ನ ಕೊಡೋದು, ಇಂತಹ ಕೈದಿಗಳನ್ನ ಪ್ರಾಣಿಗಳಿಗಿಂತಲೂ ಕೂಡ ಕಡೆಯದಾಗಿ ಇವರನ್ನ ನಡೆಸ್ಕೊಳ್ಳೋದು, ಎಲ್ಲ ಬೆಳವಣಿಗೆಗಳು ಈಗ ಜೈಲಿನಲ್ಲಿ ನಡೀತಾ ಇದೆ ವೀಕ್ಷಕರೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಕೈದಿ ನಮ್ಮ ಹತ್ರ ಮಾತನಾಡಿರುವ ಒಂದು ಆಡಿಯೋವಿದೆ ವೀಕ್ಷಕರೇ. ಆಡಿಯೋ ಸಮೇತವಾಗಿ, ಕೆಲವೊಂದಿಷ್ಟು ದಾಖಲೆಗಳ ಸಮೇತವಾಗಿ ವಿಜಯ ವಾಹಿನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಸಂಪೂರ್ಣ ಮಾಹಿತಿಯೊಂದಿಗೆ ಬರುತ್ತೆ ವೀಕ್ಷಕರೇ.